ಎಲ್ಲರಿಗೂ ನಮಸ್ಕಾರ. ತುಳಸಿ ವಿವಾಹದ ಕಥೆಯು ವೃಂದ ಮತ್ತು ಜಲಂಧರ ಎಂಬ ಎರಡು ಪ್ರಮುಖ ಪಾತ್ರಗಳನ್ನು ಹೊಂದಿದೆ. ಆ ಕಥೆಯ ಬಗ್ಗೆ ಈಗ ನೋಡೋಣ. ತುಳಸಿ ದೇವಿಯು ತನ್ನ ಹಿಂದಿನ ಜನ್ಮದಲ್ಲಿ ವೃಂದ ಆಗಿ ಜನಿಸಿರ್ತಾಳೆ. ಮಥುರದ ರಾಜನಾದಂತಹ ದೈತ್ಯರಾಜ ಕಲ್ನೇಮಿಗೆ ಒಂದು ಹೆಣ್ಣು ಮಗಳು ಜನಿಸ್ತಾಳೆ. ಆ ಹೆಣ್ಣು ಮಗಳಿಗೆ ವೃಂದ ಅನ್ನೋ ಹೆಸರನ್ನು ಇಡ್ತಾರೆ. ವೃಂದಾಳು ಬಾಲ್ಯದಿಂದಲೇ ವಿಷ್ಣುವಿನ ಭಕ್ತಳಾಗಿರ್ತಾಳೆ. ನಂತರ ವೃಂದಾಳು ಬೆಳೆದು ದೊಡ್ಡವಳಾದ ಮೇಲೆ ಜಲಂಧರ ಎಂಬ ಅಸುರನನ್ನು ಮದುವೆ ಆಗ್ತಾಳೆ. ಈ ಜಲಂಧರ ಎಂಬ ಅಸುರನ ಜನನ ಹೇಗಾಯಿತು ಅಂದರೆ, ಶಿವನು ಇಂದ್ರನ ಮೇಲೆ ಸಿಟ್ಟುಗೊಂಡು ತನ್ನ ಮೂರನೇ ಕಣ್ಣನ್ನು ತೆರೀತಾನೆ. ಆಗ ಗುರು ಬೃಹಸ್ಪತಿ ಶಿವನಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ತಾನೆ. ಇಂದ್ರನನ್ನು ಕ್ಷಮಿಸುವಂತೆ ಶಿವನಲ್ಲಿ ಬೇಡ್ಕೊಳ್ತಾನೆ. ಆದ್ದರಿಂದ ಶಿವನು ತನ್ನ ಕಣ್ಣಿನಿಂದ ಬಂದಂತಹ ಬೆಂಕಿಯನ್ನು ಸಾಗರಕ್ಕೆ ಕಳಿಸ್ತಾನೆ. ಆ ಬೆಂಕಿಯನ್ನು ಸಾಗರಕ್ಕೆ ಕಳಿಸಿದ ನಂತರ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗು ಮುಂದೆ ಪ್ರಬಲ ರಾಕ್ಷಸ ರಾಜ ಜಲಂಧರನಾಗ್ತಾನೆ. ಹಾಗೆ ಆತನ ರಾಜಧಾನಿಯ ಹೆಸರು ಕೂಡ ಜಲಂಧರ ಆಗಿರುತ್ತೆ. ಈ ರೀತಿ ಸಮುದ್ರದ ನೀರಿನಿಂದ ಹೊರಬಂದಂತಹ ಜಲಂಧರನು ತನ್ನ ಸಮುದ್ರದಿಂದ ಬರುವಂತಹ ನಿಧಿಗಳ ಮೇಲೆ ತನ್ನ ಅಧಿಕಾರ ಹಾಗೂ ಹಕ್ಕನ್ನು ಸಾಧಿಸ್ತಾ ಹೋಗ್ತಾನೆ. ನಂತರ ದೇವತೆಗಳು ಇವನ ಹಕ್ಕನ್ನು ಹಾಗೂ ಅಧಿಕಾರವನ್ನು ಒಪ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡ ನಿರಾಕರಣೆ ಮಾಡ್ತಿರ್ತಾರೆ. ಆಗ ಜಲಂಧರನು ಕೋಪಗೊಂಡು ಯುದ್ಧನ ಘೋಷಣೆ ಮಾಡ್ತಾನೆ. ಇದರಿಂದ ದೇವತೆಗಳಿಗೆ ಹಾಗೂ ದೇವರುಗಳಿಗೆ ತುಂಬಾ ತೊಂದರೆನೂ ಆಗುತ್ತೆ ಹಾಗೂ ತುಂಬಾ ಅಪಾಯನೂ ಕೂಡ ಆಗುತ್ತೆ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, ಜಲಂಧರನ ಹೆಂಡತಿಯಾದಂತಹ ವೃಂದಾಳು ಪರಿಶುದ್ಧಳಾಗಿ ಇರುವವರೆಗೂ ಜಲಂಧರನಿಗೆ ಸಾವು ಮುಟ್ಟೋದಿಲ್ಲ ಅನ್ನುವಂತಹ ವರವನ್ನು ಹೊಂದಿರ್ತಾನೆ. ಆ ಕಾರಣದಿಂದ ಯಾವ ದೇವತೆಗಳು ಕೂಡ ಆತನನ್ನು ಸೋಲಿಸಲು ಅಥವಾ ಕೊಲ್ಲಲು ಆಗೋದಿಲ್ಲ. ನಂತರ ಭೀಕರ ಯುದ್ಧವು ನಡೆಯುತ್ತೆ. ದೇವತೆಗಳು ವಿಷ್ಣುವಿನ ಸಹಾಯವನ್ನು ಕೇಳ್ತಾರೆ. ವಿಷ್ಣು ದೇವನು ದೇವತೆಗಳಿಗೆ ಸಹಾಯ ಮಾಡಲು ಬಯಸ್ತಾನೆ. ಆದರೆ ಜಲಂಧರನು ಲಕ್ಷ್ಮೀ ದೇವಿಯ ಸಹೋದರನಾಗಿರ್ತಾನೆ. ಯಾಕಂದರೆ ಜಲಂಧರನು ಕೂಡ ಲಕ್ಷ್ಮೀ ದೇವಿಯಂತೆ ಸಾಗರದಲ್ಲಿ ಜನಿಸಿರ್ತಾನೆ. ಹಾಗಾಗಿ ಲಕ್ಷ್ಮೀ ದೇವಿಯ ಸಹೋದರನಾಗಿರ್ತಾನೆ. ವಿಷ್ಣು ದೇವನು ಲಕ್ಷ್ಮೀ ದೇವಿಗೆ ಕೊಟ್ಟಂತಹ ಮಾತು ಮುರಿದಂತಾಗುತ್ತದೆ ಎಂದು ವಿಷ್ಣು ದೇವನು ಜಲಂಧರನನ್ನು ಕೊಲ್ಲಲು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ದೇವತೆಗಳನ್ನು ರಾಕ್ಷಸರು ಸೋಲಿಸ್ತಾರೆ. ನಂತರ ಜಲಂಧರನು ಸ್ವರ್ಗ, ಭೂಮಿ ಮತ್ತು ಪಾತಾಳ ಇವುಗಳ ರಾಜನಾಗ್ತಾನೆ. ದೇವತೆಗಳೆಲ್ಲರೂ ಕೂಡ ನಾರದ ಋಷಿಯೊಂದಿಗೆ ಮಾತಾಡ್ತಾರೆ ಹಾಗೂ ಸಮಾಲೋಚಿಸಿ ಒಂದು ಉಪಾಯವನ್ನು ಮಾಡ್ತಾರೆ. ಆ ಉಪಾಯದಂತೆ ನಾರದನು ಜಲಂಧರನ ಬಳಿ ಹೋಗಿ ಮಾತನಾಡುವಂತಹ ಸಮಯದಲ್ಲಿ ಶಿವನು ಅತ್ಯಂತ ಸುಂದರವಾದ ಕೈಲಾಸ ಪ್ರದೇಶವನ್ನು ಹೊಂದಿದ್ದಾನೆ ಹಾಗೂ ಅತ್ಯಂತ ಸುಂದರವಾದ ಪತ್ನಿ ಪಾರ್ವತಿ ದೇವಿಯನ್ನು ಹೊಂದಿದ್ದಾನೆ ಅಂತ ಉದ್ದೇಶಪೂರ್ವಕವಾಗಿ ಜಲಂಧರನ ಬಳಿ ನಾರದನು ತಿಳಿಸ್ತಾನೆ. ನಾರದರು ಈ ರೀತಿ ವಿವರಣೆ ಮಾಡುವಂತಹ ಸಮಯದಲ್ಲಿ ಜಲಂಧರನು ಅಹಂಕಾರಿಯಾಗಿರ್ತಾನೆ ಹಾಗೂ ಆತನು ಬಯಸಿದ್ದೆಲ್ಲವನ್ನು ಪಡೆಯುವಂತಹ ಶಕ್ತಿಯನ್ನು ಕೂಡ ಹೊಂದಿರ್ತಾನೆ. ಹಾಗೆ ಅವನ ಕಾಮ ಮತ್ತು ಅಹಂಕಾರವು ಶಿವನ ಪತ್ನಿ ಮತ್ತು ಮನೆ ಎರಡನ್ನೂ ಪಡೆಯುವಂತೆ ಪ್ರೇರೇಪಣೆ ಮಾಡುತ್ತೆ. ಆಗ ಮತ್ತೊಂದು ಭೀಕರ ಯುದ್ಧವೂ ಕೂಡ ನಡೆಯುತ್ತೆ. ಆ ಸಮಯದಲ್ಲಿ ಜಲಂಧರನು ಕೂಡ ರೂಪವನ್ನು ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಯುದ್ಧ ನಡೆಯುವಾಗ ಜಲಂಧರನು ಶಿವನ ವೇಷವನ್ನು ಧರಿಸ್ತಾನೆ ರೂಪ ಬದಲಾಯಿಸಿ. ನಂತರ ಪಾರ್ವತಿ ದೇವಿಯನ್ನು ಮೋಸಗೊಳಿಸೋದಕ್ಕೆ ಆಕೆಯ ಬಳಿ ಹೋಗ್ತಾನೆ. ಜಲಂಧರನು ವೇಷ ಬದಲಾಯಿಸಿರುವುದನ್ನು ಪಾರ್ವತಿ ದೇವಿಯು ಗುರುತಿಸಿ ಅವನ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಹೊರಡ್ತಾಳೆ. ಆಗ ಜಲಂಧರನು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ನಂತರ ಪಾರ್ವತಿ ದೇವಿಯು ವಿಷ್ಣುವಿಗೆ ದೂರನ್ನು ನೀಡಿ ವೃಂದಾಳನ್ನು ಇದೇ ರೀತಿ ಮೋಸಗೊಳಿಸುವಂತ ಕೇಳ್ಕೊಳ್ತಾಳೆ. ಯಾವ ರೀತಿ ಮೋಸಗೊಳಿಸೋದಕ್ಕೆ ಕೇಳ್ಕೊಳ್ತಾಳೆ ಅಂದರೆ, ಜಲಂಧರ ಹೇಗೆ ಶಿವನ ರೂಪದಲ್ಲಿ ಪಾರ್ವತಿ ದೇವಿಯನ್ನು ಮೋಸ ಮಾಡೋದಕ್ಕೆ ಬರ್ತಾನೆ, ಅದೇ ರೀತಿ ನೀನು ಕೂಡ ವೃಂದಾಳನ್ನು ಮೋಸಗೊಳಿಸುವಂತ ಕೇಳ್ಕೊಳ್ತಾಳೆ. ಮತ್ತೊಂದು ಕಡೆ ವೃಂದಾಳು ಪತಿಗೆ ನಿಷ್ಠಳಾಗಿರಲು ದೃಢ ನಿಶ್ಚಯ ಮಾಡ್ಕೊಂಡಿರ್ತಾಳೆ. ಜಲಂಧರ ಯುದ್ಧಕ್ಕೆ ಹೋದಾಗಲೆಲ್ಲ ವೃಂದಾಳು ಪೂಜೆ ಹಾಗೂ ಪ್ರಾರ್ಥನೆಯಲ್ಲಿ ತೊಡಗಿರ್ತಾಳೆ. ಅವನು ಯುದ್ಧ ಮುಗಿಸಿ ಮನೆಗೆ ಬರುವವರೆಗೂ ಆಕೆ ಪೂಜೆಯಿಂದ ಎದ್ದೇಳೋದಿಲ್ಲ. ಅದೇ ರೀತಿ ಈ ಬಾರಿಯೂ ಸಹ ಜಲಂಧರನು ಯುದ್ಧಕ್ಕೆ ಹೋಗಿರುತ್ತಾನೆ. ತನ್ನ ಪತಿಯ ಗೆಲುವು ಹಾಗೂ ದೀರ್ಘಾಯುಷ್ಯಕ್ಕಾಗಿ ವೃಂದಾಳು ಪೂಜೆ ಮಾಡುವುದರಲ್ಲಿ ನಿರತಳಾಗಿರುತ್ತಾಳೆ. ಈ ಸಮಯದಲ್ಲಿ ದೇವತೆಗಳು ವಿಷ್ಣುವನ್ನು ಮಧ್ಯಪ್ರವೇಶಿಸುವಂತೆ ಬೇಡ್ಕೊಳ್ತಾರೆ. ಆಗ ವಿಷ್ಣುವು ಗೊಂದಲದಲ್ಲಿರ್ತಾನೆ. ಯಾಕಂದರೆ ವೃಂದ ವಿಷ್ಣುವಿನ ಭಕ್ತೆಯಾಗಿರ್ತಾಳೆ. ಅವಳನ್ನು ಮೋಸಗೊಳಿಸಲು ಅವನಿಗೆ ಸಾಧ್ಯವಾಗೋದಿಲ್ಲ. ಆದರೆ ಮತ್ತೆ ದೇವತೆಗಳೆಲ್ಲರೂ ಕೂಡ ವಿಷ್ಣುವನ್ನು ಒತ್ತಾಯಿಸ್ತಾರೆ. ಆಗ ವಿಷ್ಣುವು ಜಲಂಧರನ ರೂಪವನ್ನು ತೆಗೆದುಕೊಂಡು ಜಲಂಧರನ ಅರಮನೆಗೆ ಹೋಗ್ತಾನೆ. ಅವನನ್ನು ನೋಡಿದ ವೃಂದ ತನ್ನ ಪೂಜೆಯಿಂದ ಎದ್ದು ಅವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ತಾಳೆ. ಆಗ ವೃಂದಾಳು ಮಾಡಿದಂತಹ ಪ್ರತಿಜ್ಞೆಯು ಮುರಿಯುತ್ತದೆ ಹಾಗೂ ಅವಳ ಗಂಡ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. ಶಿವನು ಅವನನ್ನು ಕೊಲ್ಲುತ್ತಾನೆ ಹಾಗೂ ಜಲಂಧರನ ತಲೆಯನ್ನು ಅವನ ಅರಮನೆಗೆ ಎಸೆಯಲಾಗುತ್ತೆ. ತನ್ನ ಗಂಡನ ತಲೆಯನ್ನು ನೋಡಿ ಮೂಕಳಾದಂತಹ ವೃಂದಾಳು ನೋವಿನಿಂದ, ನನ್ನ ಮುಂದೆ ಯಾರು ನಿಂತಿದ್ದಾರೆ, ನಾನು ಯಾರನ್ನು ಮುಟ್ಟಿದ್ದೇನೆ ಎಂದು ಕೇಳುತ್ತಾಳೆ. ಆಗ ವಿಷ್ಣುವು ತನ್ನ ರೂಪವನ್ನು ಪಡೆಯುತ್ತಾನೆ. ನಂತರ ವೃಂದಾಳು ನನ್ನನ್ನು ಅವನಿಂದ ಮೋಸಗೊಳಿಸಲಾಗಿದೆ ಎಂದು ಅರ್ಥ ಮಾಡ್ಕೊಳ್ತಾಳೆ. ಈ ವಂಚನೆಯಿಂದ ಅವಳು ಕೋಪಗೊಂಡು ವಿಷ್ಣುವಿಗೆ ಕಲ್ಲಾಗಿ ಬದಲಾಗುವಂತೆ ಶಪಿಸ್ತಾಳೆ. ನಂತರ ವಿಷ್ಣುವು ಶಾಲಿಗ್ರಾಮದ ಕಲ್ಲಾಗ್ತಾನೆ.
ವಿಷ್ಣುವು ಕಲ್ಲಾದ ನಂತರ ಇಡೀ ಸೃಷ್ಟಿಯು ಅಸಮತೋಲನಗೊಳ್ಳುತ್ತೆ. ಆಗ ಲಕ್ಷ್ಮಿ ಮತ್ತು ದೇವರುಗಳೆಲ್ಲರೂ ಕೂಡ ವೃಂದಾಳ ಬಳಿ ಬಂದು ತನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಪ್ರಾರ್ಥಿಸ್ತಾರೆ. ಸೃಷ್ಟಿಯ ಕಲ್ಯಾಣಕ್ಕಾಗಿ ಅವಳು ತನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ತಾಳೆ. ನಂತರ ವೃಂದಾಳು ತನ್ನ ಗಂಡನ ತಲೆಯನ್ನು ತನ್ನ ಮಡಿಲಿನಲ್ಲಿ ತೆಗೆದುಕೊಂಡು ಬೆಂಕಿಯಲ್ಲಿ ತನ್ನನ್ನು ತಾನೇ ಬಲಿ ಕೊಟ್ಕೊಳ್ತಾಳೆ. ಅವಳ ಬೂದಿಯಿಂದ ಒಂದು ಸಸ್ಯವು ಹೊರಹೊಮ್ಮುತ್ತೆ. ಆಗ ವಿಷ್ಣುವು ಆ ಸಸ್ಯಕ್ಕೆ ತುಳಸಿ ಅಂತ ಹೆಸರನ್ನು ನೀಡ್ತಾನೆ. ನಂತರ ವಿಷ್ಣುವು ಒಂದು ರೂಪವಾದ ಕಲ್ಲಿನ ರೂಪವನ್ನು ಶಾಲಿಗ್ರಾಮ ಅಂತಲೂ ಕೂಡ ಕರೆಯಲಾಗುತ್ತೆ. ಆ ಶಾಲಿಗ್ರಾಮವನ್ನು ಯಾವಾಗಲೂ ತುಳಸಿಯ ಜೊತೆ ಪೂಜಿಸಬೇಕು ಅನ್ನುವಂಥ ಘೋಷಣೆಯನ್ನು ಕೂಡ ನೀಡ್ತಾನೆ. ಹಾಗೆ ಅವಳನ್ನು ಮದುವೆಯಾಗುವುದಾಗಿ ಪ್ರತಿಜ್ಞೆಯನ್ನು ಕೂಡ ಮಾಡುತ್ತಾನೆ. ಅದೇ ರೀತಿ ಅವಳ ಮುಂದಿನ ಜನ್ಮದಲ್ಲಿ ಪ್ರಬೋಧಿ ಏಕಾದಶಿ ಎಂದು ವಿಷ್ಣು ಶಾಲಿಗ್ರಾಮ ರೂಪದಲ್ಲಿ ತನ್ನ ವಾಗ್ದಾನವನ್ನು ಪೂರೈಸಲು ತುಳಸಿಯನ್ನು ವಿವಾಹವಾಗ್ತಾನೆ. ಅಂದಿನಿಂದ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹ ಮಾಡುವ ಮೂಲಕ ತುಳಸಿಯನ್ನು ಗೌರವಿಸುವ ಸಂಪ್ರದಾಯ ಪ್ರಾರಂಭವಾಗುತ್ತೆ. ಇದು ತುಳಸಿ ವಿವಾಹದ ಕಥೆ ಹಾಗೂ ತುಳಸಿ ಪೂಜೆಯ ಮಹತ್ವವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.